ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ಆರ್ ಕಾರಂತ್, ತೀರ್ಥಹಳ್ಳಿಯಿಂದ. ಆತ್ಮೀಯರೇ, ನಾನು ಇವತ್ತು ನಿಮಗೆ ಹೇಮಾವತಿ ನದಿಯ ಬಗ್ಗೆ ಒಂದು ಕಥೆಯನ್ನು ತಿಳಿಸುತ್ತೇನೆ, ಸ್ಥಳವನ್ನು ತೋರಿಸುತ್ತೇನೆ. ಬನ್ನಿರಿ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಇದಕ್ಕೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿರಿ. ವೀಕ್ಷಕರೇ, ನಮ್ಮ ಈ ಭೂಮಿ ಮೇಲೆ ಹರಿಯುವ ಪ್ರತಿಯೊಂದು ನದಿಯ ಹುಟ್ಟಿಗೂ ಒಂದೊಂದು ಕಥೆ ಇದೆ. ಅದರಲ್ಲೂ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟುವ ನದಿಗಳಿಗೆ ಪೌರಾಣಿಕ ಕಥೆ ಇದೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಹರಿಯುವ ಪ್ರತಿಯೊಂದು ನದಿಗೂ ಸಹ ಒಂದೊಂದು ಪುರಾಣ ಪ್ರಸಿದ್ಧ ಕಥೆ ಇದೆ. ನಾವು ನದಿಯ ಮೂಲವನ್ನು ಕಂಡಾಗ ಪೌರಾಣಿಕ ಕಥೆಯು ಸತ್ಯವಾಗಿ ಕಾಣುತ್ತದೆ. ಅದಕ್ಕೂ ಕೂಡ ಸಾಕ್ಷಿಗಳು ದೊರೆಯುತ್ತದೆ. ಅಂತಹದ್ದೊಂದು ಕಥೆಗೆ ಉತ್ತಮ ನಿದರ್ಶನ ಅಂದರೆ ನಮ್ಮ ನಾಡಿನ ಹೇಮಾವತಿ ನದಿ. ಹೌದು ವೀಕ್ಷಕರೇ, ಆ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಹೇಮಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಎಂಬಲ್ಲಿ ಉಗಮವಾಗುತ್ತದೆ. ಹಾಸನ, ತುಮಕೂರು, ಮೈಸೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಕಲ ಜೀವಿಗಳಿಗೆ ಬಾಯಾರಿಕೆಯನ್ನು ತಣಿಸುತ್ತದೆ. ಸಮುದ್ರ ಮಟ್ಟದಿಂದ 1219 ಅಡಿ ಎತ್ತರದಲ್ಲಿ ದಟ್ಟ ಕಾಡಿನ ಮಧ್ಯದಲ್ಲಿ ಹೇಮಾವತಿ ನದಿಯ ಉಗಮವಾಗುತ್ತದೆ. ಇದು ಬೇಸಿಗೆ, ಮಳೆಗಾಲ, ಚಳಿಗಾಲದಲ್ಲಿಯೂ ಸಹ ಒಂದೇ ಸಮನೆ ಹನಿ ಹನಿಯಾಗಿ ಬೀಳುತ್ತದೆ. ಸಣ್ಣ ಕೊಳದಿಂದ ದೊಡ್ಡ ಕೊಳಕ್ಕೆ ಅಂತರಗಂಗೆಯಾಗಿ ಹರಿಯುತ್ತದೆ. ನಂತರ ಝರಿಯಾಗಿ ನದಿಯಾಗಿ ಕಾವೇರಿ ನದಿ ಜೊತೆ ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ಹೇಮಾವತಿ ನದಿಗೆ ಒಂದು ಪುರಾಣ ಪ್ರಸಿದ್ಧ ಕಥೆ ಇದೆ. ಜಾಬಾಲಿ ಎಂಬ ಮುನಿ ಗೌತಮ ಮಹರ್ಷಿಯಿಂದ ಬ್ರಹ್ಮೋಪದೇಶವನ್ನು ಪಡೆದು ಇದೇ ಸ್ಥಳದಲ್ಲಿ ತಪಸ್ಸು ಮಾಡಿದ್ದರಿಂದ ಇದಕ್ಕೆ ಜಾವಳಿ ಎಂಬ ಹೆಸರು ಬಂದಿದೆ. ಗೌತಮ ಮುನಿಗಳು ಜಾಬಾಲಿ ಮುನಿಗಳಿಗೆ 300 ಗೋವುಗಳನ್ನು ಕೊಟ್ಟು ಇದು 1000 ಆಗುವ ತನಕ ನೋಡಿಕೊಳ್ಳುವಂತೆ ಆಜ್ಞಾಪಿಸುತ್ತಾರೆ. ಹೀಗೆ ಗುರುಗಳು ಕೊಟ್ಟ ಗೋವಿನೊಂದಿಗೆ ಜಾಬಾಲಿ ಮುನಿಗಳು ತಪಸ್ಸಿಗೆ ತೆರಳುತ್ತಾರೆ. ಅದೇ ಬೆಟ್ಟವೇ ಹೇಮಾವತಿ ಬೆಟ್ಟ. ಹೀಗೆ ತಪಸ್ಸು ಮಾಡುವಾಗ ತೊಂದರೆ ಆಗದಿರಲಿ, ವಿಘ್ನ ಬಾರದಿರಲಿ ಎಂದು ಈ ಸ್ಥಳದಲ್ಲಿ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಆ ದೇವಾಲಯವನ್ನು ಸಹ ನಾವು ಇಲ್ಲಿ ನೋಡಬಹುದು. ಹೀಗೆ ತಪಸ್ಸು ಮಾಡುತ್ತಿರುವಾಗ ಗೋವುಗಳಿಗೆ ಕುಡಿಯಲು ನೀರು ಇರುವುದಿಲ್ಲ. ಆಗ ಜಾಬಾಲಿ ಮುನಿಗಳು ಶಿವಪಾರ್ವತಿಯರನ್ನು ಕುರಿತು ಘೋರವಾದ ತಪಸ್ಸು ಮಾಡುತ್ತಾರೆ. ಆಗ ಪ್ರತ್ಯಕ್ಷಳಾದ ಪಾರ್ವತಿ ದೇವಿ ಬೆಟ್ಟದ ಮಧ್ಯದಲ್ಲಿ ಹಿಮದ ರಾಶಿಯನ್ನು ಸೃಷ್ಟಿಸುತ್ತಾಳೆ. ಅಲ್ಲಿಂದ ಹಿಮ ಕರಗಿ ಬಿಂದುವಿನ ರೂಪದಲ್ಲಿ ಬೀಳುತ್ತಿರುವಂತೆ ಆಜ್ಞಾಪಿಸುತ್ತಾಳೆ. ಅದೇ ಝರಿಯಾಗಿ, ಹೊಳೆಯಾಗಿ, ನದಿಯಾಗಿ ಹರಿದು ಸಕಲ ಜೀವಿಗಳ ಬಾಯಾರಿಕೆಯನ್ನು ತಣಿಸುವಂತೆ ಆಶೀರ್ವಾದ ಮಾಡುತ್ತಾಳೆ. ಬರಡು ಭೂಮಿಯನ್ನು ಹಸನು ಮಾಡುವಂತೆ ಅನುಗ್ರಹಿಸುತ್ತಾಳೆ. ಹಿಮ ಕರಗಿ ಹನಿ ಹನಿಯಾಗಿ ಬೀಳುವುದರಿಂದ ಇದನ್ನು ಹೇಮಾವತಿ ನದಿ ಎಂದು ಕರೆಯುತ್ತಾರೆಂದು ಇಲ್ಲಿನ ಮೂಲಗಳು ತಿಳಿಸುತ್ತವೆ.
ಹೀಗೆಯೇ ಹೇಮಾವತಿ ನದಿಗೆ ಒಂದು ಪುರಾಣ ಪ್ರಸಿದ್ಧ ಕಥೆಯನ್ನು ಕೇಳಿದಿರಿ. ನಾವು ಇಂದಿಗೂ ಸಹ ಹೇಮಾವತಿ ನದಿ ಹರಿದು ಕಾವೇರಿ ನದಿಯನ್ನು ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರುವುದನ್ನು ನಾವು ನೋಡಬಹುದು. ಆತ್ಮೀಯರೇ, ತಾವುಗಳು ಸಹ ಒಮ್ಮೆ ಈ ನದಿಯನ್ನು ಭೇಟಿ ಕೊಟ್ಟು ಇವು ಹೇಮಾವತಿ ನದಿಯ ಉಗಮ ಸ್ಥಾನಕ್ಕೆ ಭೇಟಿ ಕೊಟ್ಟು ಪಾವನರಾಗಿರಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.